ಈ ಮಧ್ಯದಲ್ಲಿ ಅಧಿಕಾರ ಬಂತು, 136 ಸೀಟ್ ಬಂತು. 136 ಸೀಟ್ ಆದಮೇಲೆ ಮತ್ತೆ ನಾವು ಮಹಾತ್ಮ ಗಾಂಧೀಜಿಯವರು ಅಧಿಕಾರಕ್ಕೆ ತೆಗೆದುಕೊಂಡು 100 ವರ್ಷದ ಸಂಭ್ರಮ ಬೆಳಗಾಮಲ್ಲಿ ನಾವು ಮಾಡಿದೆವು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಆ ಸಂವಿಧಾನ ಪುಸ್ತಕವನ್ನು ನಾನು ಕೂಡ ನನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಹಿಡಿದು ನಾನು ಪ್ರತಿಜ್ಞೆಯನ್ನು ನಾನು ಮಾಡಿದೆ. ಈಗೂ ಕೂಡ ಬಿ ಕೆ ಹರಿಪ್ರಸಾದ್ ರವರು ಹಿರಿಯ ಪಕ್ಷದ ಕಾರ್ಯಕರ್ತರು, ಮುಖಂಡರಾಗಿ, ಇವತ್ತು ಅಧ್ಯಕ್ಷರಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಂಥವರು ಇವತ್ತು ಕೂಡ ನನಗೆ ಹಸ್ತಾಂತರವನ್ನು ಆ ಪುಸ್ತಕವನ್ನು ಕೊಟ್ಟಿದ್ದಾರೆ. ನಾನು ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ಒಂದೇ ಕಾಲೇಜಿನಲ್ಲಿ ಬೆಳೆದಂಥವ್ರು. ನನಗೆ 3-4 ವರ್ಷ ಅವ್ರು ಸೀನಿಯರ್. ಅವರು 83 ಎಲೆಕ್ಷನ್ ನಿಂತ್ಕೊಂಡ್ರು, ನಾನು 85 ಎಲೆಕ್ಷನ್ ನಿಂತ್ಕೊಂಡೆ ವಿಧಾನಸಭೆಗೆ. ಅವರು ವಿದ್ಯಾರ್ಥಿ ನಾಯಕರಾಗಿ ಬೆಳೆದರು, ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಇವತ್ತು ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ವಿದ್ಯಾರ್ಥಿ ನಾಯಕನಿಗೆ, ಇವತ್ತು ಇಡೀ ದೇಶವನ್ನು ಸಂಘಟನೆ ಮಾಡಿದಂಥ ಒಬ್ಬ ನಾಯಕರಿಗೆ ಹಸ್ತಾಂತರ ಮಾಡೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ಇವತ್ತು ನಾನು ಈ ಮಧ್ಯದಲ್ಲಿ ಎಲ್ಲ ವರ್ಗದ ಜನರನ್ನು, ಇವತ್ತು ಮೀನುಗಾರರನ್ನ, ಲಂಬಾಣಿ ಜನಾಂಗನ, ದೌದಾಯ ಸಮಾಜರನ್ನ, ನೇಕಾರರನ್ನ, ತಿಗಳ ಶಕ್ತಿಯ ಸಮಾಜರನ್ನ, ಮಡಿವಾಳದವ್ರನ್ನ, ಗಾಣಿಗರನ್ನ, ಉಪ್ಪಾರರನ್ನ ಎಲ್ಲನೂ ಕೂಡ ಇವತ್ತು ನಾನು ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿದ್ದೇನೆ, ರೈತರ ಸಮಸ್ಯೆ ಕೇಳಿದ್ದೇನೆ, ಕಾರ್ಮಿಕರ ಸಮಸ್ಯೆ ಕೇಳಿದ್ದೇನೆ, ಆಟೋವನ್ನು ನಡೆಸ್ತಾ ಇರೋಂಥವ್ರು, ಡ್ರೈವರು, ಬೀದಿ ಬದಿ ವ್ಯಾಪಾರದವರು, ಎಲ್ಲ ವರ್ಗದ ಜನರನ್ನು ಕೂಡ ಭೇಟಿಯನ್ನು ಮಾಡಿದ್ದೇನೆ. ಅವರ ಸಮಸ್ಯೆಯನ್ನು ಕೇಳಿ ಆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂಥೇಳಿ 5 ಗ್ಯಾರಂಟಿಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ದು, ಪ್ರತಿಜ್ಞೆಯನ್ನು ಮಾಡ್ದು. ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಆಹ್ವಾನಿಸಿದೆ. ಬಂದು ಅವರು ಪ್ಯಾಲೇಸ್ನಲ್ಲಿ ಸುಮಾರು 50,000ಕ್ಕೂ 60,000ಕ್ಕೂ ಹೆಚ್ಚು ಮಂದಿಯಲ್ಲಿ ಬಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಚಾಲನೆಗೆ ಕೊಟ್ಟರು. ಅವ್ರು ಹೇಳಿದ್ರು, ಡಿಕೆ ಇದು ಮಾತ್ರ ಉಳ್ಕೊಳ್ಬಾರ್ದು, ನೀನು ಸಿದ್ದರಾಮಯ್ಯನಿಬ್ಬರು ನನ್ನ ಮುಂದೆ ಆ ಗ್ಯಾರಂಟಿ ಚೆಕ್ಕಿಗೆ ನೀವು ಸೈನ್ ಹಾಕಬೇಕು ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರು ಅದಕ್ಕೆ ಸೈನ್ ಹಾಕ್ದೋ, ಆ ಸೈನನ್ನು ಮನೆಗೆ ತಲುಪಿಸೋ. ಇವತ್ತು 1,21,00,000 ಮಹಿಳೆಯರಿಗೆ, ಮನೆ ಯಜಮಾನರಿಗೆ ಇವತ್ತು ಹಣ ತಲುಪ್ತಾ ಇದೆ ಅಂತಂದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ. ಇದು ನನ್ನ ಕಾರ್ಯಕ್ರಮ ಅಲ್ಲ, ಇದು ಜನರ ಭಾವನೆ. ಯುವಕರ ಮೇಲೆ, ವಿದ್ಯಾರ್ಥಿ ಮೇಲೆ ನಂಬಿಕೆ. ಜನ ನಗ್ತಾ ಇದ್ರು. ನಾನು ಹೇಳಿದೆ, ಈ ಡಿ ಕೆ ಶಿವಕುಮಾರ್ನ ಬಂಡೆ ಅಂತ ಕರಿತೀರಿ, ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ, ಕೋಲಾರು ಮಾಡ್ಕೊಳ್ಳಿ, ಜಲ್ಲಿಯಾರು ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ಬಂಡೆ ಮೇಲೆ, ಈ ಚಪ್ಪಡಿ ಮೇಲೆ ನಡ್ಕೊಂಡು ಹೋಗಿ ವಿಧಾನಸೌಧ ಮುಟ್ಟಬೇಕು ಅಂತೇಳಿ ಅವತ್ತು ಪ್ರತಿಜ್ಞೆಯನ್ನು ಮಾಡಿದೆ. ಕಳೆದ 3 ವರ್ಷದಿಂದ ನಿಮಗೆ ಎಲ್ಲ ಕಾರ್ಯಕರ್ತರು ವಿಧಾನಸೌಧದಲ್ಲಿ ಆ ಬಂಡೆ ಮೇಲೆ ನಡಿಲಿಕ್ಕೆ ನಿಮಗೆಲ್ಲ ಶಕ್ತಿ ಬಂದಿದೆ. ಇವತ್ತು ಕೂಡ ಮತ್ತೆ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಾನು ಅವ್ರ ಕೈ ಜೋಡಿಸಿ ಜೊತೆಗೆ ಸೇರಿ ಒಟ್ಟಿಗೆ ಒಂದು ಸಣ್ಣ ಸ್ಟೇಟ್ಮೆಂಟು ಕೂಡ ನಾನು ತಾಳ್ಮೆಯಿಂದ, ನಾನು ಸಿದ್ದರಾಮಯ್ಯ ಸಾಹೇಬರು ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ನನ್ನ ಹತ್ರ ಏನು ಚರ್ಚೆ ಮಾಡಿದ್ರು, ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಏನು ನಾವೆಲ್ಲ ಮಾತುಕತೆ ಮಾಡಿದ್ದವು, ಅದಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಇವತ್ತು ಹಸ್ತಾಂತರವನ್ನು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಂಡು ಹೋಗಬೇಕು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಗುಂಪು ಬಗ್ಗೆ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದರೆ ನಮ್ಮ ಜಾತಿ, ನಮ್ಮ ಧರ್ಮ ಬಿಟ್ಟಿದ್ದು. ಆದರೆ ಇದೊಂದು ಕಾಂಗ್ರೆಸ್ ಜಾತಿ, ಇದೊಂದು ಕಾಂಗ್ರೆಸ್ ಧರ್ಮ, ಇದು ಕಾಂಗ್ರೆಸ್ ಧ್ವಜ, ಇದು ಅನ್ನೋದು ಮಾತ್ರ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ,